ಚಂದನ. ಇದು ಕನ್ನಡ ವಾಹಿನಿ. ತುಂಬಾ ಚೆನ್ನಾಗಿದೆ. ಮಗಳು ಅಪ್ಪನ್ ದೇಶಭಕ್ತಿ ಹೊಗಳೋದು, ಅಪ್ಪ ಮಗಳನ್ ಗುಣಗಾನ ಮಾಡೋದು. ನಿಮ್ಮಿಬ್ರಿಗೆ ಇಷ್ಟ ಬಿಟ್ರೆ ಬೇರೆ ಕೆಲ್ಸನೇ ಇಲ್ಲ ಅನ್ಸುತ್ತೆ. ನೀನ್ ಹೋಗ್ತಿನ ಮಾತು ನನ್ಗೊಂದು ಅರ್ಥ ಆಯ್ತಿಲ್ಲ. ಅದೇನ್ ಗೊತ್ತಾಗಂಗ್ ಹೇಳು. ನೋಡಪ್ಪ, ನೀನ್ ಯಾವತ್ ಕುಡಿಯೋದಿನ್ ಬಿಡ್ತೀಯೋ ಅವತ್ ನಿಂಗೆ ಹೋಗ್ತಿನ ಮಾತು ಅರ್ಥ ಆಗುತ್ತೆ. ಹಸಿದ ಹೊಟ್ಟೆಗೆ ಅನ್ನ ಬೇಕು, ಹಸಿದ ತಲೆಗೆ ವೇದಾಂತ ವಿದ್ಯೆ ಹತ್ತಲ್ಲ. ಮನುಷ್ಯಂಗೆ ಆಯುಸ್ ತುಂಬಾ ಕಡಿಮೆ. ಯಾವ ಟೈಮಲ್ಲಿ ಯಾವ ನೆಗದ್ ಬೀಳ್ತಾನೋ ಯಾರಿಗ್ ಗೊತ್ತು. ಅದಕ್ಕೆ ಬದುಕಿದ್ದಾಗಲೇ ಎಂಜಾಯ್ ಮಾಡ್ಬೇಕು. ನನ್ನ ಮನಸ್ಸು ಸರಿ ಇಲ್ಲ. ಗೊಂದಲ, ತೊಳಲಾಟ, ಅನಿಶ್ಚಿತೆಯಿಂದ ಕಾಡ್ತಾ ಇದೆ. ಅಯ್ಯೋ, ನಿನ್ ಪುಣ್ಯ ನಾನು ಪಾಯಸ ಮಾಡ್ಕೊಂಡ್ ಕುಡಿಯಕ್ಕಾಗುತ್ತಾ? ನಿಂಗ್ ಸಾಲ ಬೇಕು ಅಂದ್ರೆ ಚಿನ್ನ ತಂದಿಡು, ಕೊಡ್ತೀನಿ. ದೀಪ ಬೆಳಗ್ಬೇಕು ಅಂದ್ರೆ ಎಣ್ಣೆ ಬತ್ತಿ ಎರಡು ಒಂದೇ ಕಡೆ ಇರಬೇಕು. ಆದ್ರೆ ನಮ್ಮನೆಯಲ್ಲಿ ಇದು ತದ್ವಿರುದ್ಧ ಆಗಿದೆ. ನಮಸ್ಕಾರ. ಆತ್ಮೀಯ ವೀಕ್ಷಕರಿಗೆಲ್ಲ ಬೆಳಗು ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಒಡೆದ ಮನಸ್ಸುಗಳನ್ನು ಒಂದುಗೂಡಿಸುವಲ್ಲಿ, ಬೆಂದ ಮನಸ್ಸುಗಳಿಗೆ ತಂಪು ನೀಡುವಲ್ಲಿ ಸುಗಮ ಸಂಗೀತ ಬಹು ಮುಖ್ಯ ಪಾತ್ರ ವಹಿಸುತ್ತಾ ಸಮಾಜಕ್ಕೆ ಅನಿವಾರ್ಯವಾದ ಸಂಗೀತ ಎನಿಸುವ ಮಟ್ಟಿಗೆ ಪ್ರಚಲಿತವಾಗ್ತಾ ಇದೆ. ವೀಕ್ಷಕರೇ, ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ ಸುಗಮ ಸಂಗೀತ ಗಾಯಕರಾದ BP ಗೋಪಾಲಕೃಷ್ಣ ಅವರು. ಗೋಪಾಲಕೃಷ್ಣ ಅವರು ಮೂಲತಃ ಕಾಸರಗೋಡಿನವರು. ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಶಾಲೆಯಲ್ಲಿ ಪೂರೈಸಿದ ಬಳಿಕ ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪದವಿ ಪಡೆದರು. ಬಳಿಕ ಕಾರವಾರದ ಬಿಣಗಾದಲ್ಲಿ ಸೋಲಾರಿಸ್ ಕೆಮಿಟೆಕ್ ಕಂಪನಿಯಲ್ಲಿ ವೃತ್ತಿ ನಿರತರಾಗಿ ಪ್ರಸ್ತುತ ನಿವೃತ್ತಿ ಹೊಂದಿದ್ದಾರೆ. ಚಿಕ್ಕಂದಿನಿಂದಲೇ ಹಾಡುವುದನ್ನು ರೂಢಿಸಿಕೊಂಡ ಇವರು ಶಾಲಾ ಕಾಲೇಜುಗಳಲ್ಲಿ ಸಂಗೀತ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆಯುತ್ತಿದ್ದರು. ಗೋಪಾಲಕೃಷ್ಣ ಅವರು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸುಗಮ ಸಂಗೀತದ B ಗ್ರೇಡ್ ಕಲಾವಿದರು. ಕರಾವಳಿ ಉತ್ಸವ, ಕದಂಬೋತ್ಸವ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಲವಾರು ಕಾರ್ಯಕ್ರಮಗಳು ಅಲ್ಲದೆ ಬೆಂಗಳೂರು, ಮಂಗಳೂರು, ಉಡುಪಿ, ಕಾಸರಗೋಡು ಸೇರಿದಂತೆ ಹಲವಾರು ಕಡೆಗಳಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದ್ದಾರೆ. ಕಾರವಾರದ ಬಾಬಾ ಶೇಟ್ ಮತ್ತು VG ಪಾಟೀಲರ ಬಳಿ ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡಿರುವ ಇವರು ಕರೆದರೆ ಬರಬಾರದೆ ಎಂಬ ದಾಸರ ಪದಗಳ ಧ್ವನಿಸುರುಳಿ ಹೊರತಂದಿದ್ದಾರೆ. ಇವರ ಪ್ರತಿಭೆಯನ್ನು ಗುರುತಿಸಿ ಅನೇಕರು ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳನ್ನಿತ್ತು ಗೌರವಿಸಿದ್ದಾರೆ. ಸದ್ದಿಲ್ಲದೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸೇವೆಗೈಯುತ್ತಿರುವ ಗೋಪಾಲಕೃಷ್ಣ ಅವರೊಂದಿಗೆ ನಮ್ಮ ಇಂದಿನ ಬೆಳಗು. ನಮಸ್ಕಾರ ಗೋಪಾಲಕೃಷ್ಣ ಅವರೇ. ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ನೀವು ಈ ಸಂಗೀತ ಕ್ಷೇತ್ರದಲ್ಲಿ ಅದು ಶಾಸ್ತ್ರೀಯ ಸಂಗೀತ ಇರ್ಬೋದು, ಸುಗಮ ಸಂಗೀತ ಇರ್ಬೋದು, ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಹಾಗಾಗಿ ಒಂದು ವಚನ ಗಾಯನದೊಂದಿಗೆ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಾಡು. ಯಾವ ವಚನ ಹಾಡ್ತೀರಿ? ಅಕ್ಕ ಮಹಾದೇವರ ಒಂದು ವಚನ, ಬೆಟ್ಟದ ಮೇಲೊಂದು ಅಂತ ಒಂದು ವಚನ ಹಾಡ್ತಾ ಇದ್ದೀನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆಂತಯ್ಯ. ನೊರೆ ತೆರೆಗಳಿಗಂಜಿದಡೆಂತಯ್ಯ. ಬೆಟ್ಟದ ಮೇಲೆ
ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ, ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದಡೆಂತಯ್ಯ, ಶಬ್ದಕ್ಕೆ ನಾಚಿದಡೆಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದ ಎಂತಯ್ಯ. ಚೆನ್ನಮಲ್ಲಿಕಾರ್ಜುನ ದೇವ ಕೆಳಯ್ಯ, ಚೆನ್ನಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ, ಚೆನ್ನಮಲ್ಲಿಕಾರ್ಜುನ ದೇವಾ, ಚೆನ್ನಮಲ್ಲಿಕಾರ್ಜುನ ದೇವ ಕೆಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ, ಲೋಕದೊಳಗೆ ಹುಟ್ಟಿದ ಬಳಿಕ ಶ್ರುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದ ಎಂತಯ್ಯ. ಬೆಟ್ಟದ ಮೇಲೊಂದು, ಬೆಟ್ಟದ ಮೇಲೊಂದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ಬಹಳ ಸೊಗಸಾದ ವಚನವನ್ನು ಹಾಡಿದಿರ ಅಕ್ಕ ಮಹದಿ ಅವರದ್ದು. ಬಹಳ ಅರ್ಥಪೂರ್ಣವಾದಂತಹ ವಚನ ಕೂಡ ಹೌದು. ಗೋಪಾಲಕೃಷ್ಣ ಅವರೇ, ನೀವು ಈ ಸಂಗೀತಕ್ಕೆ ನಿಮ್ಮನ್ನು ಪೂರ್ಣಾವಧಿಯಾಗಿ ಮುಡಿಪಾಗಿಟ್ಟುಕೊಂಡಿದ್ದೀರಿ. ಈ ನಿಮ್ಮ ಸಂಗೀತ ಆಸಕ್ತಿಗೆ ನೀರೆರೆದು ಪೋಷಿಸಿದಂತಹ ನಿಮ್ಮ ಹಿರಿಯರ ಬಗ್ಗೆ ಒಂದಿಷ್ಟು ಹೇಳಿ. ಯಾವ ರೀತಿಯಾಗಿ ನೀವು ನಿಮ್ಮ ಬೆಳೆದು ಬಂದ ಪರಿಸರ? ನನಗೆ ಹಿರಿಯರಂದ್ರೆ, ನಾನು ಚಿಕ್ಕವನಿರುವಾಗ ಮನೆಯಲ್ಲಿ ಸಂಜೆಗೆ ಭಕ್ತಿಗೀತೆ ಭಜನೆ ಮಾಡುವಂಥ ಕ್ರಮ ನಮ್ಮೂರಲ್ಲಿ. ಹಾಗೆ ನಮ್ಮ ಹಿರಿಯರೆಲ್ಲ ನಾನು ಹಾಡ್ತಾ ಇದ್ದಾಗ ತುಂಬ ಸಂತೋಷದಿಂದ ನನಗೆ ಸಪೋರ್ಟ್ ಮಾಡ್ತಿದ್ದೆ. ಅದ್ರಲ್ಲಿ ನಮ್ಮ ತಂದೆಯವರು ಮೊದಲಿಗರು. ಯಾಕಂದರೆ ನನ್ನ ಈ ಸಂಗೀತಕ್ಕೆ ಮೂಲತಃ ನಮ್ಮ ತಂದೆಯವರೇ ಕಾರಣ. ಅವರು ನಾನು ಚಿಕ್ಕವನಿದ್ದಾಗ ಹಾಡ್ತಾ ಇದ್ದಾಗ ಭಜನೆ ಜೊತೆಗೆ ಕೊಳಲು ಬಾರಿಸ್ತಾ ಇದ್ರು. ಆಗ ನನಗೆ ಸಂತೋಷ ಆಗ್ತಿತ್ತು. ಅವರ ಸಪೋರ್ಟಿಂದ ನಾನು ಈ ಹಾಡನ್ನು ಹಾಡ್ಲಿಕ್ಕೆ ಶುರು ಮಾಡಿದೆ, ಸಂಗೀತ ಅಭ್ಯಾಸ ಶುರು ಮಾಡಿದೆ. ನನ್ನ ದೈವದತ್ತವಾಗಿ ನನ್ನ ಕಂಠ ಕೂಡ ಏನು ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು. ಹಾಗೆ ನನ್ನ ಸಂಗೀತ ಅಭ್ಯಾಸ ಹೀಗೆ ಮುಂದುವರಿಯಿತು. ಅಂದ್ರೆ ತಂದೆಯವರು ಕೂಡ ಕೊಳಲು ಬಾರಿಸ್ತಿದ್ರು, ಅಂದ್ರೆ ಮನೆಯಲ್ಲಿ ಕೂಡ ಸಂಗೀತದ ವಾತಾವರಣನೇ ಇತ್ತು ಅಂತ. ಹೌದು, ನಮ್ಮ ಎಲ್ಲ ರಿಲೇಟಿವ್ಸ್ ಎಲ್ಲ ನಮ್ಮ ಶುಕ್ರವಾರೆಲ್ಲ ದೇವಿ ಭಜನೆ ಅಂತೆಲ್ಲ ವಿಶೇಷ ನಾವು ಹಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಕಡೆ ನಾನು ಭಜನೆ ಹಾಡ್ತಾ ನನ್ನ ಈ ಒಂದು ಮೂಲತಃ ಸಂಗೀತವನ್ನು ಇಂಪ್ರೂವ್ ಮಾಡ್ತೇನೆ. ಅಂದ್ರೆ ನಿಮ್ಮ ಈ ಶಾಸ್ತ್ರೀಯ ಸಂಗೀತದ ಪಾಠ ಆಗಿದೆಯಾ? ನಿಮ್ಮ ಗುರುಗಳು ಯಾರು? ಅದೇನಂದ್ರೆ ನಾನು ಚಿಕ್ಕವನಿಂದಾಗ ನಾನು ಶಾಸ್ತ್ರೀಯ ಸಂಗೀತ ಕಲಿಲಿಲ್ಲ. ಯಾಕಂದ್ರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಲಿಲ್ಲ. ನಾನು ಸಂಗೀತ ಕಲಿತದ್ದು ತುಂಬಾ ತಡವಾಗಿ. ಆಕ್ಚುಲಿ ನಾನು ಕೆಲಸ ಸಿಕ್ಕಿದ ಮೇಲೆ ಜಾಸ್ತಿ ಸಂಗೀತವನ್ನು ಕಲಿತೆ. ಪ್ರಾಥಮಿಕ ಪಾಠವನ್ನು ನಾನು ಹೈಸ್ಕೂಲ್ ಲೆವೆಲ್ನಲ್ಲಿ ಮಧುರ್ ಸರಳಾಯರ ಶಿಷ್ಯ ಶ್ರೀ ಪದ್ಮನಾಭಾಚಾರ್ಯ ಕಡೆಯಿಂದ ಈ ಕರ್ನಾಟಕ ಸಂಗೀತದ ಪ್ರಾಥಮಿಕ ಪಾಠವನ್ನು ಕಲಿತೆ. ಅಷ್ಟು ಕಲಿತಾದ್ಮೇಲೆ ನನಗೆ ಸ್ವಲ್ಪ ಮುಂದೆ ಕಲೀಲಿಕ್ಕೆ ಆಗಲಿಲ್ಲ. ಅದರಿಂದ ನಾನು ಶಾಸ್ತ್ರೀಯ ಸಂಗೀತದ ಬುನಾದಿಯನ್ನು ಶ್ರೀಯುತ ಪದ್ಮನಾಭಾಚಾರ್ಯರಿಂದ ಕಲಿತೆ. ಅಲ್ಲಿಂದ ನಾನು ಭಾವಗೀತೆ ಮತ್ತು ಭಕ್ತಿಗೀತೆ ಎಲ್ಲ ಹಾಡ್ಲಿಕ್ಕೆ ಶುರು ಮಾಡಿದೆ. ಅಂದ್ರೆ ಮುಂದೆ ನೀವು ಕೆಲಸ ಸಿಕ್ಕಿದ ನಂತರ ಹಿಂದೂಸ್ತಾನಿ ಶಾಸ್ತ್ರೀಯ ಅಭ್ಯಾಸ ಮಾಡಿ? ತುಂಬಾ ಲೇಟ್ ಆಗಿ ನಾನು ಹಿಂದೂಸ್ತಾನಿ ಹಾಡನ್ನ ಸಂಗೀತವನ್ನು ಅಭ್ಯಾಸ ಮಾಡಿದೆ. ಹಾಗೆ ಎರಡು ಸಂಗೀತದ ನಿಮಗೆ ಜ್ಞಾನ ಇದೆ? ಬೇಸಿಕ್ ಕರ್ನಾಟಕ ಜ್ಞಾನ ಸ್ವಲ್ಪ ತಗೊಂಡಿದ್ದೇನೆ, ಆಮೇಲೆ ಹಿಂದೂಸ್ತಾನಿ ಕಲಿತೆ. ಯಾವ ರೀತಿಯಾಗಿ ನೀವು ಈ ಗಾಯನ ಲೋಕಕ್ಕೆ ಪರಿಚಿತರಾದ್ರಿ? ಅಂದ್ರೆ ನೀವು ಉದ್ಯೋಗಕ್ಕೆ ಸೇರಿದ ನಂತರನೇ? ಆಕ್ಚುಲಿ ಗಾಯನ ಸಂಗೀತ ಅಂದ್ರೆ ನನಗೆ ನನ್ನ ಈ ಕಂಠ ನನಗೆ ಈ ಗಾಯನಕ್ಕೆ ಬರ್ಲಿಕ್ಕೆ ಸಹಕರಿಸಿತು. ನಾನು ಶಾಲೆಯಲ್ಲೆಲ್ಲ ಹಾಡ್ತಾ ಇದ್ದಾಗ ಎಲ್ಲರೂ ನನ್ನ ಕಂಠವನ್ನು ಒಪ್ಪಿಕೊಂಡು ಬಹಳ ಖುಷಿಯಿಂದ ಹಾಡು ಹಾಡು ಅಂತ ಹೇಳ್ತಿದ್ರು. ಅವತ್ತಿಂದ ನನಗೆ ಒಂದು ತುಂಬಾ ಮನಸ್ಸಲ್ಲಿ ಒಂದು ಧೈರ್ಯ ಬಂತು ಹಾಡಬೇಕು ಅಂತ. ಅವಾಗ ನಾನು ಚಿಕ್ಕವನಿದ್ದಾಗ ಟೇಪ್ ರೆಕಾರ್ಡ್ ಏನಿರಲಿಲ್ಲ. ಅವಾಗ ಕಾಸರಗೋಡಿನಲ್ಲಿ ಗೀತಾ ಟಾಕೀಸ್ ಅಂತ ಒಂದು ಥಿಯೇಟರ್ ಇದೆ, ಅಲ್ಲಿ
ಸಂಜೆ ಯಾವಾಗಲೂ ರೆಕಾರ್ಡ್ ಆಗ್ತಿದ್ರು. ಅಲ್ಲಿ ಎಲ್ಲ ಹಾಡು ಕೇಳ್ತಾ ಕೇಳ್ತಾ, ಅಂದ್ರೆ ಟೇಪ್ ರೆಕಾರ್ಡ್ ಏನಿಲ್ಲ, ರೇಡಿಯೋ ಸಿಕ್ತಿಲ್ಲ ಅವಾಗ. ಅಂತ ಕಾಲದಲ್ಲಿ ಅಲ್ಲಿ ಕೂತು ನಾನು ತುಂಬಾ ಹಾಡನ್ನೆಲ್ಲ ಕೇಳಿ ಒಳ್ಳೊಳ್ಳೆ ಹಾಡನ್ನು ಕಲಿತಿದ್ದೆ. ಭಕ್ತಿಗೀತೆ, ಚಿತ್ರಗೀತೆ ಎಲ್ಲ ಕಲಿತಿದ್ದೆ. ಅದನ್ನು ಕೇಳ್ಕೊಂಡು ನಾನು ಶಾಲೆಯಲ್ಲಿ ಹಾಡಿ, ಭಕ್ತಂಗಳ ಕೆಲವು ಹಾಡನ್ನು ಹಾಡಿ ಶಾಲೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದೆ. ಅಂದ್ರೆ ಶಾಲಾ ಕಾಲೇಜಿಂದಲೇ ಹಾಡುವಂತಹ ಅಭ್ಯಾಸವನ್ನ ರೂಢಿಸ್ಕೊಂಡಿದ್ರಿ ನೀವು. ಬಹಳ 8ನೇ ವರ್ಷ. ಆಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದೀನಿ ಅಂತ ಹೇಳಿದ್ರಿ. ಯಾವ್ದಾದ್ರು ಒಂದು ಚೋಟಾ ಖಯಾಲ್ ಹಾಡ್ಬೋದು? ಯಾವ್ದು ಹಾಡ್ತೀರಿ? ಒಂದು ಯಮನ್ನದು ಒಂದು ಸಣ್ಣ ಚೋಟ ಹಾಡಿ. ಯಮನ್ ರಾಗದಲ್ಲಿ. आया मौसमा बहार रे, आया मौसमा बहार रे, पिया नहीं आए हमारा रे, पिया नहीं आए हमारा रे, आया मौसमा बहार रे, आया मौसमा बहार रे, बेला चमेली फूल रही है, बेला चमेली फूल रही है, सरस सुगंध उभार रे, सरस सुगंध उभार रे, आया मौसमा बहार रे, आया मौसमा बहार रे, पिया नहीं आए हमारा रे, पिया नहीं आए हमारा रे, आया मौसमा बहार रे, आया मौसमा, आया मौसमा, आया मौसमा. ಮತ್ತೆ ನೀವು ಈ ಶಾಸ್ತ್ರೀಯ ಸಂಗೀತ ಇಷ್ಟು ಸೊಗಸಾಗಿ ಹಾಡ್ತಾ ಇದ್ದೀರಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ. ನೀವು ಅದನ್ನೇ ಮುಂದುವರಿಸೋದು ಬಿಟ್ಟು, ಆ ಶಾಸ್ತ್ರೀಯ ಸಂಗೀತದಲ್ಲೇ ಮುಂದುವರಿಯೋದು ಬಿಟ್ಟು ಸುಗಮ ಸಂಗೀತದ ಕಡೆಗೆ ಯಾಕೆ ಒಲವು ತೋರಿಸಿದ್ರಿ? ಅದಕ್ಕೊಂದು ಕಾರಣ ಇದೆ. ಒಂದು, ನನ್ನ ಕಂಠದಲ್ಲಿ ಸುಗಮ ಸಂಗೀತ ಚೆನ್ನಾಗಿ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅದಕ್ಕಿಂತ ಮೊದಲು ನಾನು 9ನೇ ಕ್ಲಾಸ್ನಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಕಲಿತಾ ಇದ್ದಾಗ ಮೈಸೂರು ಅನಂತಸ್ವಾಮಿ ಅವರು ನಮ್ಮ ಶಾಲೆಗೆ ಒಂದು ಕಾರ್ಯಕ್ರಮಗಳಲ್ಲಿ ಬಂದಿದ್ರು. ಅವರು ಅವಾಗ ಎಲ್ಲಾ ಶಾಲೆ ಬಂದು ಹಾಡ್ತಿದ್ರು. ಅಲ್ಲಿ ನಾನು ಭಾವಗೀತೆ ಹಾಡಿದ ಪ್ರಥಮ ಲೈಫ್ನಲ್ಲಿ ಫಸ್ಟ್ ಟೈಮ್ ಅವರಿಂದ ಹಾಡು ಕೇಳಿದೆ. ಆವಾಗ ನನಗೆ ಈ ಹಾಡನ್ನ ಸುಗಮ ಸಂಗೀತ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅದಕ್ಕೆ ಬೇಸಿಕ್ ಆಗಿ ನನಗೆ ಹಿಂದೂಸ್ತಾನಿ ಬ್ಯಾಕ್ ಗ್ರೌಂಡ್ ಇದ್ರೆ, ಅಂದ್ರೆ ಒಂಥರ ಡಿಗ್ರಿ ಇದ್ದಾಗೆ, ಸುಗಮ ಸಂಗೀತಕ್ಕೆ ಒಂದು ಶಾಸ್ತ್ರೀಯ ಬೇಸಿಕ್ ಇದ್ರೆ ಹಾಡುವವರೆಗೆ ಒಂಥರ ವೇಟ್ ಇರ್ತದೆ. ನನ್ನ ಅಭಿಪ್ರಾಯದಿಂದ ನಾನು ಹಿಂದೂಸ್ತಾನಿ ಬ್ಯಾಕ್ ಗ್ರೌಂಡ್ ತಗೊಂಡು ಹಿಂದೂಸ್ತಾನಿ ಅಭ್ಯಾಸ ಮಾಡ್ಕೊಂಡೆ. ಹಿಂದೂಸ್ತಾನಿ ನಾನು ಆಕ್ಚುಲಿ ಕ್ಲಾಸಿಕಲ್ ಪ್ರೋಗ್ರಾಮ್ ಕೊಡ್ತಾ ಇಲ್ಲ, ಅದರ ಬೇಸ್ ನಲ್ಲಿ ಸುಗಮ ಸಂಗೀತವನ್ನು ತುಂಬಾ ವೆರೈಟಿಯಲ್ಲಿ ಹಾಡ್ತಾ ಇದ್ದೇನೆ, ಆ ಬೇಸ್ ರಾಗದಲ್ಲಿ. ಹೀಗೆ ಜೊತೆಗೆ ಸ್ವಲ್ಪ ಈ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡಿದ್ರೆ ಈ ಭಾವಗೀತೆ ಹಾಡುವಾಗ ಹೆಚ್ಚು ಭಾವ ತುಂಬಿ ಹಾಡುವಂತಹ ರಾಗಗಳ ಜ್ಞಾನ ಇದ್ರೆ ಅದರಲ್ಲಿ ಮನೋಧರ್ಮ ಸೇರಿಸಲಿಕ್ಕೆ ಒಳ್ಳೆ ಆಗುತ್ತೆ. ನಾನು ತುಂಬಾ ಹಾಡಿನಲ್ಲಿ ನನ್ನ ಮನೋಧರ್ಮ ಸೇರಿಸಿ, ಅದೇ ನನ್ನ ವೆರೈಟಿ ಪ್ರೋಗ್ರಾಮ್ ಅಲ್ಲಿ. ಆ ದಾಸರ ಹಾಡಾಗಲಿ ಭಾವಗೀತೆ ಆಗಲಿ, ಅದು ನನ್ನದೇ ಆದ ಒಂದು ಮನೋಧರ್ಮ ಸೇರಿಸಿ ಆ ಹಿಂದೂಸ್ತಾನಿ ಸಂಗೀತದ ಕಲಿಯುವಿಕೆ ತೋರಿಸ್ತಾ ಇರ್ತಾರೆ. ಇನ್ನು ನೀವು ಈ ಶಾಸ್ತ್ರೀಯ ಸಂಗೀತ ಅಲ್ಲ, ಸುಗಮ ಸಂಗೀತದಲ್ಲೇ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ರಿ. ನೀವು ಮೊದಲು ಕಾರ್ಯಕ್ರಮ ನೀಡಿದ್ದು ಎಲ್ಲಿ? ಆ ಕಾರ್ಯಕ್ರಮದ ನೆನಪೇನಾದ್ರೂ ಮಾಡ್ಕೊಳ್ಳಿಕ್ಕೆ? ಶಾಲಾ ಕಾಲೇಜಿನಲ್ಲೇನೋ ಸಾಕಷ್ಟು ಭಾಗವಹಿಸಿದ್ದೀರಿ, ಆದರೆ ಒಂದು ಸಾರ್ವಜನಿಕವಾಗಿ ಸಾಕಷ್ಟು ವೀಕ್ಷಕರು ಇರುವಂತಹ ಸಂದರ್ಭದಲ್ಲಿ ಹಾಡಿದಂತಹ ಆ ಕಾರ್ಯಕ್ರಮದ ನೆನಪು ಮಾಡ್ಕೊಳ್ತೀರಾ? ಆಕ್ಚುಲಿ ನಾನು ಕಾರವಾರದಲ್ಲಿ ನಮ್ಮ ಗುರುಗಳ ಹತ್ರ ಸಂಗೀತ ಕಲಿತ ನಂತರ ಅವರೇ ನನ್ನ ಜೊತೆಗೆ ಹಾರ್ಮೋನಿಯಂ ಬಾರಿಸಿ ನಾನು ಸುಗಮ ಸಂಗೀತವನ್ನು ಕಾರವಾರದಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಅದು ಕನ್ನಡ ಸಂಸ್ಥೆ ಇಲಾಖೆ ಹತ್ರ ನಾನು ಕಾವೇರಿಯಲ್ಲಿ ಒಂದು ಪ್ರಥಮ ಕಾರ್ಯಕ್ರಮ ಕೊಟ್ಟಿದ್ದೆ ಕಾರವಾರದ ರಂಗಮಂದಿರದಲ್ಲಿ. ಅದು ಬಹಳ ಜನರಿಗೆ ಮೆಚ್ಚುಗೆ ಆಯಿತು. ಅಲ್ಲಿ ಬಂದ ನೆರೆದಂಥವರೆಲ್ಲ ನನ್ನ ಹೊಸ ಗಾಯಕನಾಗಿ ನನಗೆ ತುಂಬಾ ಪರಿಚಯ ಮಾಡಿಕೊಂಡ್ರು. ನನ್ನ ಗುರುಗಳನ್ನು ಜೊತೆಗೆ ಬಾರಿಸಿ ನಂಗೆ ಹೆಮ್ಮೆ ಅನಿಸ್ತಿತ್ತು. ಅವತ್ತಿಂದ ನನ್ನ ಅವತ್ತಿನ ಕಾರ್ಯಕ್ರಮ ನನಗೆ ಬಹಳ ಇಷ್ಟ ಆಗಿತ್ತು. ಯಾರ ಬಳಿ ನೀವು ಅಭ್ಯಾಸ ಮಾಡಿದ್ದು ಅಂತ ಹೇಳಿದ್ರಿ? ನನ್ನ ಗುರುಗಳು ಕಲ್ಗಟ್ಟಿಗೆ ಶ್ರೀಯುತ ವಿ.ಜಿ. ಪಾಟೀಲ್. ಇತ್ತೀಚೆಗೆ ಅಷ್ಟು ನಿಧನರಾದ್ರು, ಅದು ಹೇಳಲಿಕ್ಕೆ ಬೇಜಾರಾಗ್ತಾ ಇದೆ.
ಅವರ ಒಂದು ಆಶ್ರಯದಲ್ಲಿ ನಾನು ಈ ಒಂದು ಸಂಗೀತವನ್ನು ಕಲ್ತಿದ್ದೆ. ಅವರು ಕಾರವಾರದ ದಿನಕರ ಕಲಾನಿಕೇತನ ಎಂಬ ಒಂದು ಶಾಲೆಯಲ್ಲಿ 10-25 ವರ್ಷಗಳಿಂದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರ ಕೆಳಗೆ ನಾನು ಈ ಸಂಗೀತವನ್ನು ಕಲಿತೆ. ಅವರ ಶಿಷ್ಯಂದ್ರು ಬಹಳ ಮಂದಿ ಇದ್ದಾರೆ ಕಾರವಾರದಲ್ಲಿ. ಸುಮಾರು ಎಷ್ಟು ವರ್ಷ ಅಭ್ಯಾಸ ಮಾಡಿದ್ದೀರಿ? ನಾನೊಂದು 5 ವರ್ಷ ಅಭ್ಯಾಸ ಮಾಡಿದ್ದೀನಿ. ಹೌದು, 5 ವರ್ಷ ಅವರ ಜೊತೆ ಅಭ್ಯಾಸ ಮಾಡಿದ್ದೀನಿ. ಆಮೇಲೆ ಅದೇ ಅಭ್ಯಾಸ ಮಾಡ್ಕೊಂಡು ಅದರ ಬೇಸಿನಲ್ಲಿ ನಾನು ಎಲ್ಲ ಸಂಗೀತವನ್ನು ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನೀವು ಕಾರವಾರದಲ್ಲಿ ಯಾವ ವೃತ್ತಿಯಲ್ಲಿದ್ರಿ? ಅಂದರೆ ಪ್ರಸ್ತುತ ಈಗ ನೀವು ನಿವೃತ್ತಿ ಹೊಂದಿದ್ರು ಕೂಡ ಅಲ್ಲಿ ನೀವು ಕೆಲಸದಲ್ಲಿರುವಾಗ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿದಿರಿ. ಅಲ್ಲಿ ನಿಮಗೆ ಅವಕಾಶಗಳು ಅಂದರೆ ಸ್ವಲ್ಪ ಒಂದು ಗ್ರಾಮೀಣ ಪ್ರದೇಶ ಅಂತಲೂ ಹೇಳ್ಬೋದು. ಆ ಕಡೆ ನಿಮಗೆ ಅವಕಾಶಗಳೆಲ್ಲ ಹೇಗಿತ್ತು? ಹೌದು, ನಾನು ಡಿಗ್ರಿ ಮುಗಿಸಿದ ನಂತರ 1979ರಲ್ಲಿ ಕಾಸರಗೋಡಿಂದ ಕಾರವಾರಕ್ಕೆ ಪ್ರಯಾಣ ಬೆಳೆಸಿದೆ. ನನಗೆ ಅಲ್ಲಿ ವೃತ್ತಿ ಸಿಕ್ಕಿತ್ತು. ಸೋಲಾರಿಸ್ ಕೆಮ್ಟೆಕ್ ಇಂಡಸ್ಟ್ರಿ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಅಕೌಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ವೃತ್ತಿ ಮಾಡಿ ನಿವೃತ್ತಿ ಹೊಂದಿದ್ದೀನಿ. ಅಲ್ಲಿ ನನಗೆ ಸಂಗೀತಕ್ಕೆ ತುಂಬಾ ಒಂದು ಸಹಕಾರ ಸಿಕ್ಕಿತ್ತು. ಅದರಲ್ಲಿ ಮುಖ್ಯವಾಗಿ ನಮ್ಮ ಜನರಲ್ ಮ್ಯಾನೇಜರ್, ಚೀಫ್ ಜನರಲ್ ಮ್ಯಾನೇಜರ್ VS ಸಕ್ಸೇನಾ ಅಂತ ಇದ್ರು. ಅವರು ಮಹಾ ಸಂಗೀತ ಪ್ರೇಮಿಗಳು. ಅವರು ನನಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿ ಸಂಗೀತಕ್ಕೆ ಬೇಕಾದ ತಂಬೂರ, ತಬ್ಲಾ ಎಲ್ಲ ಕೊಟ್ಟು ಅಲ್ಲಿ ಎಲ್ಲ ಹೌದು ಸಂಗೀತ ನೀನು ಒಂದು ಪಾಠ ಸಂಗೀತ ಶುರು ಮಾಡು ಅಂತ ಹೇಳಿ ಅಲ್ಲಿ ನಮ್ಮ ಕಂಪನಿಯ ಒಳಗಡೆ ಮಕ್ಕಳಿಗೆ ಪಾಠ ಕಲಿಸಕ್ಕೂ ಅವರು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಹಾಗೆ ತುಂಬಾ ಪಾಠ ಅಂದ್ರೆ ನನ್ನ ಗುರುಗಳು ಇದ್ರು, ಗುರುಗಳು ಬರ್ತಿದ್ರು. ನಾನು ಅಲ್ಲಿ ಗುರುಗಳು ನಾನು ಜೊತೆ ಸೇರಿ ಪಾಠ ಮಾಡ್ತಿದ್ದೆವು. ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಅಲ್ಲ, ಶಾಸ್ತ್ರೀಯ ಸಂಗೀತ. ಅಷ್ಟೊಂದು ನಮಗೆ ಅವರು ಸಹಕಾರ ನೀಡ್ತಿದ್ರು. ನ್ಯೂ ಇಯರ್ ಡೇ ಮತ್ತೆ ರಾಘವೇಂದ್ರ ಆರಾಧನೆ ಇಂಥ ಕಾರ್ಯಕ್ರಮದಲ್ಲಿ, ಗೋಕುಲಾಷ್ಟಮಲ್ಲಿ ಎಲ್ಲ ವಿಶೇಷ ಕಾರ್ಯಕ್ರಮ ಕೊಲ್ಲಿಯಲ್ಲಿ ಮಾಡ್ತಾ ಇದ್ದೆವು. ಹಾಗೆ ಎಲ್ಲದಲ್ಲೂ ನನಗೆ ತುಂಬಾ ಸಹಕಾರ ನೀಡುತ್ತಿದ್ರು. ಹಾಗೆ ನಾನು ಜಾಸ್ತಿ ಕಾರ್ಯಕ್ರಮ ನಮ್ಮ ಕಂಪನಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವಾಗ ಈ ಸಮಯದ ಹೊಂದಾಣಿಕೆ ಯಾವ ರೀತಿಯಾಗಿ ಮಾಡ್ಕೊಳ್ತಾ ಇದ್ರಿ ನೀವು? ಆಫೀಸ್ ಕೆಲಸದ ಮಧ್ಯೆ ಕಾರ್ಯಕ್ರಮಗಳು ಕೊಡೋದು ಅಂದ್ರೆ, ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂತಂದ್ರೆ ನಾನು ಏನಿದ್ರು ನಾನು ಈ ತನಕ ನನ್ನ ಲೈಫ್ ನಲ್ಲಿ ನನ್ನ ಇಡೀ ಡ್ಯೂಟಿಯಲ್ಲಿ ನಾನು ಎಲ್ಲೂ ಕೂಡ ನನ್ನಿಂದಾಗಿ ಕಂಪನಿ ತೊಂದರೆ ಆಗಿಲ್ಲ. ನನ್ನ ರಜೆಯಲ್ಲಿ, ನನ್ನ ಅಡ್ಜಸ್ಟ್ಮೆಂಟ್ ಇದ್ದ ರಜೆಯಲ್ಲಿ ನಾನು ಸಂಗೀತ ಕಾರ್ಯಕ್ರಮ ಅದರಿಂದ ಅವ್ರು ನನ್ನ ಬಗ್ಗೆ ಕೊನೆಯ ತನಕ ನಾನು ರಿಟೈರ್ಡ್ ಆಗಿ ಬರುವಾಗ ಒಳ್ಳೆ ಮಾತು ಹೇಳಿದ್ರು. ಎಲ್ಲೂ ನಾನು ಡ್ಯೂಟಿಗೆ ತೊಂದರೆ ಕೊಟ್ಟಿಲ್ಲ. ಆದ್ರೆ ನಾನು ಬಹಳಷ್ಟು ಸಾವಿರಾರು ಕಾರ್ಯಕ್ರಮ ಮಾಡಿದ್ದೀನಿ ಈ ತನಕ. ಅದ್ರ ಕಾರವಾರದಲ್ಲಿ ನಾನು ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದೀನಿ. ನೀವು ನೀಡಿದಂತಹ ಪ್ರಮುಖವಾದ ಕಾರ್ಯಕ್ರಮಗಳು ಯಾವ್ಯಾವುದು? ನಾನು ಕನ್ನಡ ಸಂಸ್ಥೆ ಇಲಾಖೆಯಲ್ಲಿ ಜಾಸ್ತಿ ಕಾರ್ಯಕ್ರಮ ಕೊಟ್ಟಿದ್ದೇನೆ. ಮುಖ್ಯವಾಗಿ ಕರಾವಳಿ ಉತ್ಸವ, ಕದಂಬ ಉತ್ಸವ, ಆಮೇಲೆ ಗೋವಾದಲ್ಲಿ ಕನ್ನಡ ಸಮಾಜದವ್ರು ನನ್ನ ಕರೆದಿದ್ರು, ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೆ. ಹಾಗೆ ಹಳಿಯಾಳ ಕದ್ರಾ ಇಲ್ಲಿ, ಆಮೇಲೆ ಕವನ ಸಂಗೀತ ಒಂದು ಇದೆ, ಕಾವ್ಯ ಕುಂಚ ಗಾಯನ ಅಂತ ಒಂದು ಕಾರ್ಯಕ್ರಮ ಇದೆ. ಅದು ನಾನು 3 ಕಾರ್ಯಕ್ರಮ ಕೊಟ್ಟಿದ್ದೇನೆ. ಒಂದು ಕದ್ರಾದಲ್ಲಿ, ಒಂದು ಕುಮಟಾ ಸಾಹಿತ್ಯ ಪರಿಷತ್ನಲ್ಲಿ, ಮತ್ತೊಂದು ದಾಂಡೇಲಿಯಲ್ಲಿ. ಈಗ 3 ಕಾರ್ಯಕ್ರಮ ನಾನು ವೈವಿಧ್ಯದಿಂದ ಕೊಟ್ಟಿದ್ದೇನೆ. ಮತ್ತೆ ಯಲ್ಲಾಪುರದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ. ಈ ಒಂದು ಕಾರ್ಯಕ್ರಮ ನನ್ನ ವಿಶೇಷ. ಅಲ್ಲಿ ಕವಿಗಳು ಬರೆದ ಹಾಡಿಗೆ ನಾನು ಸಂಯೋಜನೆ ಮಾಡಿ ಆ ಸ್ಪಾಟ್ ಅಲ್ಲಿ ಹಾಡಬೇಕು. ಅದು ನನ್ನ ಒಂದು ಹೆಮ್ಮೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಹೌದು, ಅಂತ ಕಾರ್ಯಕ್ರಮ ಬಹಳಷ್ಟು ಕೊಟ್ಟಿದ್ದೇನೆ. ಇದ್ರ ಜೊತೆಗೆ ಕರಾವಳಿ ಉತ್ಸವದಲ್ಲಿ ನಾನು ಬಹಳಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇನೆ. ಗಡಿನಾಡು ಉತ್ಸವ ತುಂಬಾ ಕಡೆ ನಾನು ಇಂತ ಕಾರ್ಯಕ್ರಮ ಅಲ್ಲಿ ಬಹಳ ವಿಜೃಂಭಣೆಯಿಂದ ಕೂಡ ಮಾಡ್ತಾರೆ ಆ ಭಾಗದಲ್ಲಿ ಕಾರ್ಯಕ್ರಮಗಳು. ನಿಜವಾಗಿ ಕರಾವಳಿ ಉತ್ಸವ ಅಂದ್ರೆ ನಿಜವಾಗಿ ಕಾರವಾರದ ಕರಾವಳಿ ಉತ್ಸವ. ಯಾಕಂದ್ರೆ ಅಲ್ಲೇ ಬದಿಗೆ ಸಮುದ್ರ ಇದೆ, ಬೋರ್ ಕರೀತಾ ಇದೆ. ಅಲ್ಲೇ ನಮ್ಮ ಒಂದು 10,000 ಜನ ಸೇರುವಂತ ಒಂದು ಸ್ಟೇಜ್ ಅನ್ನು ಮಾಡಿ ಅಲ್ಲಿ ನಮ್ಮ ಕರಾವಳಿಯ ಮ್ಯಾನೇಜ್ಮೆಂಟ್ ನವ್ರು ಮಾಡಿ ನಿಜವಾಗಿ ಕರಾವಳಿ ಉತ್ಸವ ಅಂತ ಅನಿಸ್ಬೇಕು. ದೇಶದ ದೊಡ್ಡ ದೊಡ್ಡ ಕಲಾವಿದರು ಅಲ್ಲಿ ಬಂದಿದ್ದಾರೆ. ಅದನ್ನು ನಾವು ಎಂದು ಮರೆಯಲಾಗದಂತ ಒಂದು ಕಾರ್ಯಕ್ರಮ ಕರಾವಳಿ ಉತ್ಸವ ಅಂದ್ರೆ. ಅದು ನನ್ನ ಭಾಗ್ಯ. ನಾನು ಕರಾವಳಿ ಉತ್ಸವವನ್ನು ಕಾರವಾರಲ್ಲಿದ್ದು ನೋಡಿದ್ದು. ನಾನು 35 ವರ್ಷದಲ್ಲಿ ನಾನು ಬಹಳಷ್ಟು ಕರಾವಳಿ ಉತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈಗ ಯಾವ್ದಾದ್ರು ಒಂದು ಭಾವಗೀತೆಯನ್ನು ಹಾಡಬಹುದಾ? ಹಾಡು ಯಾವ್ದು ಹಾಡ್ತೀರಿ? ಒಂದು ದಿನಕರ ದೇಸಾಯಿ ಅವರು, ಉತ್ತರ ಕನ್ನಡದ ಖ್ಯಾತ ಕವಿ, ಅವರ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ. ಇದು ನನ್ನ ಗುರುಗಳು VG ಪಾಟೀಲ್ ಅವರ ಒಂದು ಒಳ್ಳೆ ಸಂಯೋಜನೆ, ಅವರು ರಾಗ ಸಂಯೋಜನೆ ಮಾಡಿದ್ದು. ಅದಲ್ಲದೆ ಇದು ನನಗೂ ತುಂಬಾ ಇಷ್ಟ. ಎಲ್ಲ ಕಡೆ ಈ ಹಾಡಿಗೆ ತುಂಬಾ ಮೆಚ್ಚುತ್ತಾ ಇದ್ರು. ಇತ್ತೀಚೆಗೆ ಅವ್ರು ತೀರ್ಕೊಂಡ್ರಿಂದ ಅವರಿಗೊಂದು ಶ್ರದ್ಧಾಂಜಲಿ ಅಂತ ಹೇಳ್ಬೋದು. ಈ ಹಾಡನ್ನು ಹಾಡು ಬಹಳ ಅರ್ಥಗರ್ಭಿತವಾಗಿದೆ. ಇತ್ತೀಚೆಗೆ ನಾನು ಬೆಂಗಳೂರಲ್ಲಿ ಪಾಲ್ಗೊಂಡವರು ಒಂದು ಕೀಬೋರ್ಡ್ ಪ್ಲೇಯರ್ಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದಾಗ ಇದನ್ನು ಹಾಡಿದ್ದೆ. ಎಲ್ಲರೂ ಬಂದ್ರೆ ಈ ಹಾಡಿನ ಬಗ್ಗೆ ತುಂಬಾ ಮೆಚ್ಚುಗೆ ಪಡಿಸಿದ್ರು. ಈ ಸಾಹಿತ್ಯದಲ್ಲಿ ಸಿಕ್ತಂತ ಅಂದ್ರೆ ದಿನಕರ ದೇಸಾಯಿ ಅವರ ಸಾಹಿತ್ಯ ಅಪರೂಪದ ಕವನ ಅಂತ ಹೇಳ್ಬಹುದು. ಹಾಗಿದ್ರೆ ಹಾಡಿ ಸರ್.
ಆ ಆ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬಾರೆ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬಾರೆ. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ. ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ, ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು. ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗೀ ನರ ಜನ್ಮ ಸೇವೆಯೆಂದು